ಕಟ್ಟುಗ್ರ ಶೌರ್ಯ ಜಗಜಟ್ಟಿಯಾದ ಭೀಮ ರಿಪಕ್ಕುಲೋ ಧಾಮ ಕಟ್ಟುಗ್ರವಾದ ಗದದಿಂದಲೇ ಕೌರವ ಕುಲಗಳ ಕುಟ್ಟಿ ನಿಟ್ಟಟ್ಟು ಬರುವ ಗಟ್ಟಿ ಬಲಡ್ಡನೇ ಸರಿ. ಅಗ್ರಜನಿನ್ನ ಅಪ್ಪಣೆ ಒಂದಾಯಿತಂದರೆ ಸಹಜವಾಗಿ ಕುಟ್ಟಿ ನಿಟ್ಟಟ್ಟು ಬರುವನು. ಆದರೆ ಕೆಟ್ಟ ಜೂಜಿನಲ್ಲಿ ಸಕಲ ಐಶ್ವರ್ಯವ ನಷ್ಟವಾದಾಗಲೇ ನಮ್ಮ ಯತ್ನವು ತಪ್ಪಿತು. ದಿಟ್ಟವಾದ ದೈವಬಲ ಮುಪ್ಪಾದಾಗಲೇ ನಾವು ಎಷ್ಟು ಬಲವಂತರಾದರೆ ಏನು ಮಾಡಬಹುದು. ಈ ಕಾಲದಲ್ಲಿ ಸ್ವಲ್ಪ ಸೈರಿಸಬೇಕು ಭೀಮ ಮಲ್ಲವಿದೋಳ್ ನಿಸ್ಸಿಮ. ಅಗ್ರಜಯನಿಗೆ ಒಂದು ಅಪ್ಪಣೆಯನ್ನು ಕೊಟ್ಟು ಪರೀಕ್ಷಿಸು. ಸ್ವಲ್ಪ ಶಾಂತನಾಗು ಭೀಮಸೇನ. ಕೆಟ್ಟ ಕುಲ ಕೌರವರ ಕುಲವನ್ನೆಲ್ಲ ಎನ್ನ ಭುಜಬಲದ ಸಾಹಸದಿಂದ ಸವರಿ ದ್ರೋಹಿಗಳಾದ ದಡ್ಡ ಮನುಜರ ಒಡ್ಡಣೆಯಂ ಕಡ್ಡಿ ಸಮಾನವೆಂದೆನಿಸಿ ಅಡ್ಡಿಲ್ಲದ ಕಟ್ಟಿ ಭೂಮಿಗೆ ಅನುಜ ಅವರ ಕಣ್ಣು ಗುಡ್ಡಗಳ ಒಡೆಬಡಿದು ನಿನ್ನ ಪಾದ ಪುಂಡರೀಕರ ತಂದು ಕೆಡ. ಓ ಅಗ್ರಜ ಅನುಜ ಆ ಕೂಳರಾದ ಕೌರವರ ಒಡಲಂ ಸೇಳಿ ಬಿಡಿ ಬಲ್ಲಿಗೆಯಂತೆ ಸಡಗರಿದಿ ನಿನ್ನಡಿಗೆ ತಂದು ಬಿಡಿಸುವನು ಅಣ್ಣ. ದೊಡ್ಡ ಮಾಡದೆ ಅಪ್ಪಣೆ ಕೊಡು ಕೊಡು ಧರ್ಮಭೂಪ. ಆರಿಸಿ ಬರುವನು ಕೌರವರ ಕುಲ ದೀಪ. ಆಗು ಭೀಮಸೇನ. ಅನುಜ ಕೈಲಾಗದ ಹೇಡಿಗಳಂತೆ ಹೇಳಿದ ಚಾಕರಿಯನ್ನು ಮಾಡಿಕೊಂಡು ಬಾಳುವುದು ಏನು ಕಲಿತನವೋ ಅಗ್ರಜ? ಬಾಳಬೇಕು ತಮ್ಮಯ್ಯ. ಅನುಜ ಆ ಕೂಳರಾದ ಕೌರವರ ದಾಳ ಧೂಳಿಯ ಮಣಗಿಸಿ ಸೀಳಿ ಸಾವಿನೋಳು ಮಾಡಿ ಈ ಭೂಮಿಯನ್ನು ನಾವೇ ಹಾಳಿಕೊಂಡು ಬಾಳುವುದು ಮೇಲಾಗಿರುವುದು ಅಲ್ಲ ರಾಜಾತಿಗಳ ಪಾರ್ಥ. ಹೇಳುವನು ಚೆನ್ನಾಗಿ ಕೇಳು. ಅದು ಹೇಳು ಸಂಸ್ಕಾರವಾಗಿದೆ. ಆದಿರ ಪಾಠ ಕೇಳು, ಊದಿರ ಪಾಠ ಕೇಳು. ಆದಿರ ಪಾಠ ಕೇಳು, ಅನುಜಾದಿರ ಪಾಠ ಕೇಳು. ಅರ್ಜುನ ಹೇಳೋರು ಚೆನ್ನಾಗಿ ಕೇಳು. ಕೌರವ ಮಾಡಿದ ದುಷ್ಟಾತ್ಮಕೆನ ಕೌರವ ಮಾಡಿದ ದುಷ್ಟಾತ್ಮಕೆನ ಹೊರದು ಸೋತೆನು ಕದಿಮನಿಯಳನ ವೀರ ಪಾಠ ಕೇಳು, ಅನುಜಾದಿರ ಪಾಠ ಕೇಳು. ಆದಿರ ಪಾಠ ಕೇಳದಿರ ಪಾಠ ಕೇಳಿರ ಪಾಠ ಕೇಳು. ಆಹೋ ಮಮ ಖರೀದಿ ಪಲ್ಗರಿದಿ ಬಿಲ್ಗಾರನಾದ ಪಲ್ಗುಣ. ಓಹೋ ಧರ್ಮನಂದನ. ಮೊದಲು ತಾಳಿದ ಗಜವ ಗಿಡದ ಪಾಳಿಗಳ ಕೀಳುವರಿತು. ಆ ಕೂಳರಾದ ಕೌರವರಂ ಗಾಸಿ ಮಾಡಿದ್ರಿ ವಾಸುದೇವನು ಮೆಚ್ಚಲಾರನು. ಎಷ್ಟು ಮಾತ್ರಕ್ಕೆ ಅಪ್ಪಣಂ ಕೊಡಲಾರನು ಕಲಿಪಾರ್ತಾರೆ. ಸೈಲೆಂಟ್. ಪೊಲೀಸರು ಶರಣಪ್ಪ ಸಾರು. ಪರಿ ಪರಿಯಿಂದ ದುರುಳರ ಸಂಗಡ ಸುಖ ದೂತ್ಯವನ್ನಾಡಬೇಡವೆಂದ ಶಿರವಾಗಿ ಶರಣಾಗತರಾಗಿ ಬೇಡಿಕೊಂಡರೆ ಅಯ್ಯೋ ನಿನಗೆ ಸ್ವಲ್ಪವಾದರೂ ಭಯಬಾರದೋಯಿತೆ. ಅಯ್ಯೋ ಅಗ್ರಜ
ಅನುಜ ಛೇ, ದಾರು ಮಾಡುವುದೇನಿದೆ? ಸುರವರ ಸುತನಾದ ಲಕ್ಷ್ಮೀಕಾಂತನು ದಾವ ಕಾಲಕ್ಕೆ ಬಂದು ಏನು ಸುಖ ದುಃಖಗಳನ್ನು ಕೊಡುವನು ಅದನ್ನು ಅನುಭವಿಸಬೇಕೆಂದರೆ ಒಳ್ಳೆದೆಂದರು ಬಿಡುಬಲ್ಲದೇನು ಧರ್ಮರಾಯ. ಆಹೋ ಜನವರ ನುತ ಗುಣನಿಧಿ ನಿಪಾದ ಅನುಜಾತಿ ಕಮಣಿಯೇ. ಅಹೋ ಅಣ್ಣಯ್ಯ, ಇದಕ್ಕೆ ಒಂದು ನೀತಿ ಹೇಳೋನು ಚೆನ್ನಾಗಿ ಕೇಳು. ಯಮನಂದನಾದಿಯನ್ನು ಚೆನ್ನಾಗಿ ಹೇಳು. ಯಸ್ಮಿನ್ ದೇಶೆ ಹೆತುಕಾಲೇ ಎನ್ನ ಮೂರ್ತಿ ಸೇನೆದಿ ಹ, ಹಾನಿರ್ದೊಂಬಶೋಲಾಭಂ ತತ್ಕಾಲಂ ಭವಿಷ್ಯತಿ. ಹ. ಆಹೋ ತಮ್ಮ ಇದರ ತಾತ್ಪರ್ಯವೇನೆಂದರೆ ಅಣ್ಣಯ್ಯ, ಇದರ ತಾತ್ಪರ್ಯವೇನಿರುವುದು? ಯಾವ ಸ್ಥಳದಲ್ಲಿ ಕಷ್ಟ ಪಡೆಯಬೇಕೋ, ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕೋ, ಯಾವ ದಿನದಲ್ಲಿ ಲಾಭ ಪಡೆಯಬೇಕು, ಆಯಾಯ ಸಮಯಗಳು ಬಂದು ಬಿಡರಂತೆ ತೊಡರು. ಆಹು ಅನುಜ, ಅಹೋ ಅಗ್ರಜ, ಪರರಿಂದ ಕಷ್ಟ ಬರ್ತು ಎಂಬುದು ಕನಸಿನೋಳು ಬರಿ. ಗುರು ಹಿರಿಯರು ಮಾತು ಸುಳ್ಳಲ್ಲ. ನೀನು ನಿನ್ನ ಮನದೋಳು ಮರಗೋದು ತರವಲ್ಲ. ಖಂಡಿಯ ಗಣಗುಣ ನಿಲ್ಪಾದ ಅನುಜಾತಿ ಕಮಣಿಯೇ. ಅಗ್ರಜ ನಿನ್ನಿಷ್ಟದಂತಾಗಲಿ. ಪೊಲೀಸ್ ಜಮೆದಾರ್ ಸರ್ ಶರಣಪ್ಪ ಸರ್ ವೇದಿಕೆ ಮೇಲೆ ಬರ ಈ ಬಂಗಾರದ ಸರವನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರುತ್ತಾರೆ. ಅಮ್ರಾಪುರ ನೀಲಮ್ಮ ಇವರು ಬಂಗಾರದ ಉಂಗುರವನ್ನು ಅರ್ಜುನನ ಪಾತ್ರಕ್ಕೆ ಪ್ರೇಮಪೂರ್ವಕ ಆಯ್ಕೆ ಮಾಡುತ್ತಾರೆ. ದುಡ್ಡು ಲೀಸ್ಟ್ ಬರ್ಸ್ಬೇಕು. ಬಂಗಾರ ವಾಚ್ ಇದ್ರೆ ಮಾತ್ರ ಕೊಡ್ರಿ. ಇಂದ ಪಟ್ಟಿ ಬರೀತಾರೆ. ಲೀಸ್ಟ್ ಬರ್ಸ್ರಿ. ನಿಮ್ಮನ್ನ ನೋಡಿ ಎಲ್ಲರೂ ಕಲಿತಾರ. ಲೀಸ್ಟ್ ಬರ್ಸ್ರಿ. ಇಂದ ಲೀಸ್ಟ್ ಬರ್ಸ್ರಿ. ಖಾಲಿ ಜನ ಇಳಿಬೇಕು. ಇಲ್ಲ ಒಂಟೆ ನನಗೆ. ಹಾ, ಓ ಧರ್ಮರಾಯನೇ, ದುರ್ಯೋಧನ, ನಿರ್ಮಲವಾದ ಧಾರ್ಮಿಕನಂದು ಊರೊಳ ಗರುಷ್ಠನಾಗಿ ಮೆರೆಯಲ್ಲ ನಿಮ್ಮ ಸಿರಿ ಸಾಮ್ರಾಜ್ಯವು ನಮೋಸವಾಯಿತು. ಓ ಯಮನಂದನ, ದುರ್ಯೋಧನ, ನಿಮ್ಮ ಮರ್ಯಾದೆ ಹೋಯಿತು, ನಮ್ಮ ಛಲ ತೀರಿತು. ಅಯ್ಯೋ ನಿಮ್ಮ ಗತಿ ಹೀಗಾಯ್ತು. ಓ ಯಮನಂದನ, ಗುರುನಂದನ, ನೀನು ನಿನ್ನ ತಮ್ಮಂದಿರು ನಾವು ಹೇಳಿದ ಮಾತು ಕೇಳಿಕೊಂಡು ನಮ್ಮ ಆಜ್ಞೆ ಬದ್ಧರಾಗಿ ಇಲ್ಲೇ ಬಿತ್ತಿರಬೇಕು. ದುರ್ಯೋಧನ, ದುಶಾಸನ ಹೇಳುವನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ದುಶಾಸನ ಬರಬೇಕು. ಕಪಟ ಕೊರಪನದನ ಮತದಿಂದ ಏಕೆ ಮೆರೆಯುವೆ ನೀನು, ಏಕೆ ಮೆರೆಯುವೆ. ಕಪಟ ಕುರುಪನದನು ಮದದಿಂದ ಏಕೆ ಮೆರೆಯುವೆ ನೀನು, ಏಕೆ ಮೆರೆಯುವೆ. ಗರ್ವದಿಂದ ಧರ್ಮವ ಮರೆತು ಬಾಳಬಾರದು, ಕರ್ಮ ಮಾಡಬಾರದು, ಕರ್ಮ ಮಾಡಬಾರದು. ಕಪಟ ಕುರುಪನದನು ಮದದಿಂದ ಏಕೆ ಮೆರೆಯುವೆ ನೀನು, ಏಕೆ ಮೆರೆಯುವೆ. ದುರ್ಯೋಧನ, ವೇದವ ತಾಳೆ ನಮ್ಮನ ಸಿರಿಯ ನಾಶಗೊಂಡೆಯ ಪಂಥದಿಂದ ಸಂತತ ತಾಳೆ ಬಾಲ ಕಳಿವೆಯ. ವೇದವ ತಾಳೆ ನಮ್ಮನ ಸಿರಿಯ ನಾಶಗೊಂಡೆಯ ಪಂಥದಿಂದ ಸಂತತ ತಾಳಿ ಬಾಲ ಕಳಿವೆಯ. ಬುದ್ಧಿಯ ನಿಮಗೆ ಸುತ್ತಿ ಬರುವುದು ನೀಲ ಮೋದನೆ
ಅದು ಕೇಳ ಮೋಡನೆ ನಿಜವು ಇಳಿಯು ಬೇಗನೆ ಕಪಟ ಕುರುಬನ ಧರ್ಮದಿಂದ ಏಕೆ ಮೆರೆಯುವೆ ನೀನು ಏಕೆ ಮೆರೆಯುವೆ ಆಹೋ ಸುರಗಿರಿವರ ಧೀರನಾದ ಕುರುವರನೇ ಓಹೋ ಯಮನಂದನ ಇಟ್ಟದಿಂದ ಎನ್ನಂ ಕರೆಸಿ ಕೆಟ್ಟ ಜೂಜವನ್ನು ತಂದೊಡ್ಡಿ ನಮ್ಮನ್ನು ಕಷ್ಟಪಡಿಸಬೇಕೆಂಬ ದುಷ್ಟತನವು ಎಷ್ಟು ದಿನದಲ್ಲಿ ಮನಸ್ಸನ್ನು ಇಟ್ಟುಕೊಂಡು ದುಷ್ಟಾತ್ಮಕನಾದ ದುರ್ಯೋಧನ. ಓಹೋ ಯಮನಂದನ ಆದರೆ ಇದಕ್ಕೆ ಒಂದು ನೀತಿ ಹೇಳನು, ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು. ಏಕಾ ಗೋವು ತ್ರಯೋಸಿಂಹ ಪಂಚವ್ಯಾಗ್ರಹ ಪ್ರಸುತಿವಿ ಅಧರ್ಮ ನಷ್ಟ ಸಂತಾನಂ ಧರ್ಮ ಸಂತಾನಂ ವರ್ಧತೆ. ಎಲ್ಲ ಮಂದಮತಿಯಾದ ಕುರುನಂದನ ಇದರ ತಾತ್ಪರ್ಯವೇನೆಂದರೆ ಓಹೋ ಯಮನಂದನ ಅಂದ್ರೆ ತಾತ್ಪರ್ಯ ಏನು? ಸಿಂಹವು ಒಂದು ಸಾರಿಗೆ 3 ಮಕ್ಕಳನ್ನು ಪಡೆಯೋದು, ಹುಲಿ ಒಂದು ಸಾರಿಗೆ 5 ಮಕ್ಕಳನ್ನು ಪಡೆಯೋದು, ಸರ್ಪ ಒಂದು ಸಾರಿಗೆ 100 ಮಕ್ಕಳನ್ನು ಪಡೆಯೋದು. ಆದರೆ ಇವು 3 ಕುಲಗಳ ಸಂತಾನ ಎಷ್ಟು ಪ್ರಬಲಿಸಲಾಗದು. ದುಷ್ಟ ಗುಣಗಳಾದ ಕಾರಣ ಇವುಗಳ ಸಂತಾನ ವೃದ್ಧಿ ಆಗಬಾರದೆಂದು ಪರಮಾತ್ಮನು ಆಜ್ಞೆ ಮಾಡಿರುವನು. ದುರ್ಯೋಧನ ಓಹೋ ಯಮನಂದನ ಧರ್ಮಗುಣ ಪ್ರಯತ್ನವಾದ ಗೋವರ್ಧಕ್ಕೆ ಒಂದು ಕರವನ್ನು ಪಡೆದಾಗ ಅದು ತನ್ನ ಧರ್ಮ ಗುಣದಿಂದಲೇ ಅದರ ಸಂತತಿ ಎಲ್ಲಿ ನೋಡಿದ್ರೆ ಹುಡುಕಾಡುವುದು. ದುರ್ಯೋಧನ ಓಹೋ ಯಮನಂದನ ನೀರ್ಜಿತರಾದ ನೀವು ಪೂರ್ಜಿತರಾದರೆ ಫಲವೇನು? ನಮ್ಮನ್ನು ಹವಲರೆಂದು ನೋಡಿದರೆ ನಮಗೆ ಬಂದ ಕುಂದೇನು? ನಾವು ಗುರು ಹಿರಿಯರನ್ನು ಉರಿಯುವ ಹಗ್ಗಿನ ಧುಮಿಕೇರಿ ನಮಗೆ ತಣ್ಣಗಾಗುವುದು. ಕೌರವ ತಿಳಿದು ನೋಡು ಧರ್ಮದ ಮಾರ್ಗವ. ದುಶಾಸನ ಬರಬೇಕು. ಭೂಪತಿ ಓ ರೀತಿ ಕಂದು ನಾರಿ ಮಣಿಯಲಾದ ದ್ರೌಪದಿಯನ್ನು ಕರೆಯಲು ಚಾರನಾದ ಪ್ರತಿಕಾಮಿಕರನ್ನು ದ್ರೌಪದ ಬಳಿಗೆ ಕೊಟ್ಟು ಕಳಿಸಿದರೆ ಕುರವರ ಸಭೆಗೆ ಬರದವಲ್ಲ ಒಂದು ಭೂಪತಿ ಆದ ಕಾರಣ ಬೇಗ ಅಂತರಪರಕ್ಕೆ ಹೋಗಿ ಉಗ್ರ ಚೇಚ ವಿಗ್ರಹನಾದ ತಮ್ಮನಾದ ದುಶ್ಯಾಸನನ್ನು ಶೀಘ್ರವಾಗಿ ಕರೆದುಕೊಂಡು ಬರುವಂತನ ಸಾರಥಿ ದುಶಾಸನ ಬರಬೇಕು. ದುಶಾಸನ ಬೆಳಗುರಿಕೆ ಎಂಟೇಶ್ವರು ಮ್ಯಾನೇಜರ್ ಆಗ್ತಕ್ಕಂಥವರಿಗೆ 201 ರೂಪಾಯಿ ಪ್ರೇಮ. ಬಿಡು ಸಾಕ್ಬಿಡು. ಇದು ಒಳ್ಳೆ ವಣಿಕಿದ್ದಂಗೈತೆ. ಕಣ್ಣಾರಿದು ನನ್ನ ವರ್ಧಾಂತಿಕೆ ಅದನ್ನು ದೊರೆಯೇ ಭಾಗ್ಯದ ಸಿರಿ.
ತಟ್ಟಿದ್ದ ಪ್ರಭ ಪಟ್ಟಲ ತಂತೆ ಪರ ಶೋಭಿಸುವ ಬೃಹತ್ ಕುಟಿಲ ವರ್ಧನೆಯಂತೆ ಜಲ ಸಂಪುಲ್ವ ದೇವಾ ಜೀಮತದಂತೆ ಗುಡಿ ಕುಟಿಲೆಂದ ಅಂಬರಕ್ಕೆ ಆರಿ ಈ ಕುಂಬಲಿಗೆ ಜಿಕ್ಕಿ ವೀರ ಫಲ ಫಲ ಇಲ್ಲಿ ಅಂಬ ಎಣ್ಣೆಯ ಕೋಪಾಕಿಯ ಸಪ್ತಾಂಬುಲಿ ಜಲವು ಪಳಪಳ ಎಂದು ಈ ಭೂಮಿಗೆ ಫಲ ಫಲ ದೇವಾ ಸಂಭ್ರಮ ಯುಕ್ತನಾಗಿ ಭಯವಿಲ್ಲದೆ ಎನ್ನ ಮುಂಭಾಗದೋಳಿಂತ ಮಾತನಾಡಿಸುವ ನೀನು ದಾರುಣರನೇ ಓಹೋ ದೇವಾ ನಾವು ದಾರಂದು ಕೇಳಿದ್ಯಾ? ಪ್ರಪಂಚದಲ್ಲಿ ಲಂಚ ಕೊಡುವನು ದೇಶದ್ರೋಹಿ, ಲಂಚ ಬೇಡುವವರು ಬೀದಿ ನಾಯಿ, ಲಂಚ ಕೊಟ್ಟು ಕೊಟ್ಟು ಬಿಡುವರು ಈ ರೈತರು ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಇಟ್ಲಾಪುರ ಹೀರೆಕಾಯಿ, ಕುಡಿದಿನ ಕುಂಬಳಕಾಯಿ, ನಲ್ಲಾಪುರ ನಲ್ಲೆಕಾಯಿ, ಈ ವೇಷಕ್ಕೆ ಹೊಡಿನೋ ತೆಂಗಿನಕಾಯಿ. ಎಷ್ಟು ಕಾಯಿ ಹೊಡೆದ್ರು ಅರ್ಪಿತ ಮಾಡಿಕೊಳ್ಳಲು ನಮ್ಮ ಕಣ್ಣಾರೆ ಮಾರಮ್ಮವ ತಾಯಿ. ಅಂತ ತಾಯಿಗೆ ನಾನು ಚರಣದಾಸ, ಊರಿಗೆ ಬುಡ್ಡಕಲ್ಲು ವಾಸ. ನನ್ನನ್ನು ದಾಸಾನದಾಸ ಸುಂದರ ಸಾರ್ಥ ಎಂದು ಕರೆಯುತ್ತಾರೆ ಭೂಪತಿ. ನಸ್ಬಿಡ್ತಿಕ್ಕೆ ಹುಡುಗ ಬಾಗ್ಲ ಹೋಗಬೇಡಿ ಎಲ್ಲಮ್ಮತ್ತೆ. ಬಟ್ಟ ರೋಳ ಕುಟ್ಟಿಲ ಮಣಿಯ ತಟ ಕಡಿತ ಅರ್ಬಟ ಬಟೋತ್ಪರ ಮುಕುಟ ಮಣಿ ಬಟ ಕುಡುತ್ತಲೋತ್ಮ ಅನ್ಸುತ್ತ ಹಾ ಹಾಗೆ ಕೇಳೋ ವಿಕ್ರಮನ ಸರತೆ ಬಾಪು ಬಾಪುರ್ಯ ಈ ತುತ್ತಿಯೋಳು ಉದ್ದಂಡನಾಗಿ ಬಿಟ್ಟಿದ ಚಂಡಮಾರ್ತಂಡದಂತೆ ಪಂಡಲ ಕುರುಟಮಣಿ ಅಲ್ಲ ಭೂಪತಿ ತಟನೆ ಪಟಿವಿ ನಟಗುವಂತೆ ಹಾಡುಗಳಿಡುತ್ತ ನಡೆ ತಂದವರು ದಾರಂದ ನಡೆಸ್ತೀಯ ಬಾಸುರ ವಾಸುರ ಚೋರ ದೀಪ ಯಮಶತಕೋಟಿ ವಿಸ್ತಾರ ಪುಸಸ್ತ ನಿಸ್ತಲಮವಾದ ಧೃತರಾಷ್ಟ್ರನ ಪುತ್ರ ಸತಮಲ ಚರಿತ್ರ ಗಾಂಧಾರಿ ಪುತ್ರನ ದುರ್ಯೋಧನ ತಮ್ಮನಾದ ಭೂಪ ದುಶ್ಯಾಸನ ಎಂದು ಈ ಭೂಮಿ ಬೆರ್ರನ ಬೆರೆಯುವಂತೆ ಜೈ ಬೇರನ್ ಹೊಡೆದಲೈ ಸಾರ್ತಿ ದುರ್ಯೋಧನನ ತಮ್ಮ ದುಶ್ಯಾಸನ ಮಹಾರಾಜರು ತಾವಾದರೆ ಈ ಸಭಾಂತರಕ್ಕೆ ಬಂದ ತಾತ್ಪರ್ಯವೇನು ದೇವ? ದಿವ್ಯ ಪ್ರಭಾವ ಸಾರಥಿ ಸುಂದರವಾದ ಸಮಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಆಗ್ರಜನಾದ ದುರ್ಯೋಧನನ್ನು ಕರೆಸಿದ ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ. ನಮ್ಮ ಆಗ್ರಜನ ತೋರಿಸುವ ಜಾಗೃತಿ ತಿಳಿಯಿತು ಭೂಪತಿ. ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಮೈಕ್ ಹಾಕ್ ಬಾಪ. ನಮ್ಮನ್ನು ಗುರುಕುಲ ಚಕ್ರವರ್ತಿ ದಿಗ್ದಶತ್ವ ತುಂಬಿರೋ ನಿನ್ನ ಕೀರ್ತಿ ಐಶ್ವರ್ಯ ವಸ್ತು ಮೇಲೆ ಕೇಳೋ ತಮ್ಮನಾದ ದುಶ್ಯಾಸನ ಓ ಅಖಂಡ ಗರಿಯುತ ರಿಪು ಬಂಡರ ಚಂಡ ಪ್ರಚಂಡರ ರಾಯರ ಗಂಡನೇ ಉಗ್ರತರ ತೇಜ ವಿಗ್ರಹದ ಅಗ್ರಜನೇ ಓ ಅಗ್ರಜ ತಡವಿ ಚಂಡ ಪ್ರಚಂಡರ ಪ್ರಾಣಗಳನ್ನು ಅಂಡನೆದು ಇಂಡಗಡವಿ ತಂಡದರ ನಡೆದುಕೊಂಡು ಬರಲೇ ಓ ಅಗ್ರಜ ಚಂಡ ಪ್ರಚಂಡ ಸಭಮಂಡಲ ಸೂರ್ಯಮಂಡಲ ಈ ಮಂಡಲಕ್ಕೆ ತರಲಿ ಓ ಅಗ್ರಜ ಚಂಡಪ ಸೂರ್ಯಮತಿಯ ಆದಿಶೇಷನಂ ನಾಚಿಕೆರವತ್ತು ಕಾತರಿಸಿಬಿಡಲೇ ಓ ಅಗ್ರಜ ನಿಂದ ಮಬ್ಬು ಗಂಡರಪ ರಾಯರ ಅಬ್ಬರಿಸಿ ಕಾರ್ಯಕ್ಕೆ ವಿಳ್ಯಂ ದೇಪಾಲ ಸಣ್ಣ ಓಹೋ ದುರಧೀರನಾದ ಸೋದರರೇ ದುರ್ಯೋಧನ ಶತ್ರುಗಳಾದ ಪಾಂಡಪುತ್ರರು ಪೂಜ್ಯವಾದ ರಾಜ್ಯವು ಘನವಾದ ದನ ಕನಕ ವಸ್ತುವಾನುಗಳು ಪ್ರಶಸ್ತವಾದ ಮೀರಿದ ಸಂಪದವು ಸಾರವಾದ ಜೂಜಿನಲ್ಲಿ ಬಡ ಪಾಂಡವರ ನಮ್ಮ ಹತ್ತಿರವತ್ತರಾಗಿ ಬಿದ್ದಿರೋ ನೋಡು ಸದೃಢ ಪ್ರಸಿದ್ಧರಾದ ತಮ್ಮನೇ ವೀರಾದ ವೀರನೇ ಕಟ್ಟಕಲಿ ವಿಕ್ರಮ್ ತಂಡನಾದ ಅಣ್ಣ ದುಶ್ಯಾಸನ
ದಿಕ್ಕಿನ ರಾಯರ ಒಕ್ಕಲಿಲ್ಲದ ಅವರ ಒಂದನ್ನು ದಕ್ಕಿಸಿಕೊಂಡವಲ್ಲೋ ಅಗ್ರಜ. ಅಗ್ಗಳ ಬಲ ಸ್ವಕ್ಕೆ ನಿಂದಿರುವ ಪಾಂಡವರು ನಮ್ಮ ಸರ ಸಿಕ್ಕರೆ ಮರ ಒಕ್ಕರೆ ಅವರ ಸಿರಿ ಸಿಕ್ಕಿದೆ, ಸಂತೋಷವಿಕ್ಕಿದೆ. ಓ ಅಗ್ರಜ, ಹಾಗಾದರೆ ದಿಗ್ಗಗನ ಪಾತಾಳ ಸ್ವರ್ಗಂಗೋಳಿ ಅಗ್ಗಳ ಮಾದ ಸಂಪತ್ತು ನಮಗೆ ದಕ್ಕಿದೆ. ನಮ್ಮನ್ನು ಬಗ್ಗಿಸುವರು ಯಾರೆಲ್ಲವೋ ದಿಗ್ಗಜೇಂದ್ರನ ಅಗ್ರಜ ಪಟ್ಟರೆ ಮಹಾವೀರನಾದ ಸೋದರ ಅಣ್ಣನಾದ ದುರ್ಯೋಧನ ಗಟ್ಟಿಗೆ ಉಳ್ಳ ಕಟ್ಟ ಬೆಟಗಿನ ನುಟ್ಟಿಗಳನ್ನು ಕೇಳದೆ ಸಡಗರಕ್ಕೆ ಬರಲಾಗದೆ ಅವಳ ಬೇಡುವ ದೈನಕ್ಕೆ ಮನ ಮರಗದೆ ಅವಳ ಮರಿಯಾಗಿ ನೋಡಿದ ಇದಕ್ಕೆ ತಪ್ಪಲ್ಲ. ರಾಜ್ಯ ಪುಂಗರೋಳು ಮಾನ ಭಂಗ ಮಾಡಿದ ಆ ನಾರಿಮಣಿಗಳನ್ನು ಕಂಗೆಡಿಗೆ ಎನ್ನ ಅರ್ಸದಿಂದ ಎನ್ನ ಛಲವನ್ನು ತೀರಿಸಿಕೊಳ್ಳುವನು. ವಾರೀಚಿ ಗಂಭೀರನಾದ ಸೋದರನೇ ವೀರಾದಿವೇನ ಆ ಓದಿದವರನ್ನು ಮಾತು ಚೆನ್ನಾಗಿ ಸಂಸ್ಕಾರವಾಗಿ ನಡಿನಾಡಿ ಅನುಜಾನೆ, ನಡಿನಾಡಿ ಅನುಜಾನೆ, ಪಾಂಡವರೈವರ ಸತಿಯ ಮುಡಿ ಹಿಡಿದು ಎಳೆತಾರೋ ಬಾರೋ. ಬಿಡಿ ನುಡಿ ನುಡಿದಾರೆ, ಬಿಡಿ ನುಡಿ ನುಡಿದಾರೆ, ಕಡುರವು ಶಾದಿಂದ ಜಡೆ ಮುಡಿದೆಳೆತಾರೋ ಬಾರೋ. ತಡಮಾಡದ ಪಾಂಡವರೈವರ ಸತಿಯಳ ಸಡಗರದಿಂದಲಿ ಎಲ್ಲ ಸದನಕ್ಕೆ ಎಳೆತಾರೋ. ಅವಳ ಬೆಳಗಿನ ನುಡಿಗೆ ಮರುಳಾಗಿ ಮಗ್ನಾಗಬೇಡ ತಮ್ಮ, ಜಡೆ ಮುಡಿದು ಎಳೆತಾರೋ ಅನುಜ. ಪದ್ಮ ಗಾಂಧಿ ಆಗೋ ಕಡ್ಡಿಕಲಿ ವಿಕ್ರಮ್ ಅವ್ರ ತಂಡನಾದ ಅಣ್ಣ ಓಹೋ ತಮ್ಮನಾದ ದುಶ್ಯಾಸನ ಪ್ರತಾಪನಾದ ತಂಡದವ್ರನ್ನ ಅಡ್ಡ ಬಂದರೆ ಈ ಕಂಡನದೋಳು ಅವನು ಎದ್ದೆಕೊಂಡು ಒಂದು ಸಿಳುವೆ. ವೀರ ಮಂಡಿತ ಬಾಪು ಬಾಪರೇ ಗಂಡು ಕಲೆಗಳಿಗೆ ಗಂಡನಾಗಿ ನಾನಿರಲು ವ್ಯಸನ ಮಾಡೋದು ಅದಕ್ಕೆ. ಓ ಅಗ್ರಜ, ತಮ್ಮ ನಮ್ಮ ಮರ್ಯಾದೆ ಕಳೆದ ನಾರಿ ಮಡಿಯಲ್ಲ ಯಾವ ತರುವನು ಕೋಳ ಕ್ಷಣ ಓ ಚಂಡ ಬಲ ತಂಡರಾಯರ ಗಂಡನೇ, ಅಣ್ಣನ ದುರ್ಯೋಧನ ಬಲ ತಂಡರಾದ ಪಾಂಡವ ಕಣ್ಣಾರ ಕಂಡ ಮನ ಮರ್ಗವಂತೆ ಇಂದುಳಿಯದ ಹೋಗಿ ಆ ಸುಂದರ ಮಂಡಿಗಳಾದ ದ್ರೌಪದಿಯನ್ನು ಈ ಸಭಾ ಮಂಡಲದಲ್ಲಿ ಎಳೆದನ್ನು ಬಂಡವಾಳ ಕಟ್ಟುಗಡಿಯಾದ ಕರ್ಣ ಓ ಉಗ್ರತರ ದೇಶ ವಿಗ್ರಹದ ಅಗ್ರಜನೆ ಗಂಡುಗಲಿಯಾದ ದುಶ್ವಾಸನ, ಆಗೋ ರವಿನಂದನ ಪಾಟವಿ ಪತಿಯಾದ ಕೌರವೇಂದ್ರ ನುಡಿಗಳನ್ನು ಕೇಳಿದೆಯಾ? ಚೆನ್ನಾಗಿ ಕೇಳಿದಿನ ರವಿನಂದನ. ತಡ ಮಾಡದೆ ಕಡು ವೃತ್ತಿ ಅಂತ ಹೋಗಿ ಜಟಮತಿಗಳಾದ ದ್ರೌಪದಿ ಒಂದು ತಂದು ನಿಲ್ಲಿಸು ದುಶ್ವಾಸನ. ಹೋಗು ನೀ ಕ್ಷಣ. ಇನ್ನ ಇಷ್ಟದಂತಾಗಲ್ಲ ರವಿನಂದನ. ಆಗೋ ಉಗ್ರತರ ದೇಶ ವಿಗ್ರಹದ ಅಗ್ರಜನೆ ನಿನ್ನ ಅಪ್ಪಣೆಯ ಪ್ರಕಾರ ತಪ್ಪದೆ ಹೋಗಿ ಆ ನಾರಿ ಮನೆಗಳಾದ ದ್ರೌಪದಿಯನ್ನ ಎಳೆದುಕೊಂಡು ಬರುವ ನಾಗರಾಜ. ಈ ಮಾತು ಸಹಜ. ಬಳಿ ಬೈರಿ ಎಲ್ಲ ಸಾರಥಿ ಗೋಮತಿ ದ್ರೌಪದಿ ಇರುವ ಅಂತಃಪುರಕ್ಕೆ ಸೂಟಿಯಿಂದ ರಥವನ್ನು ಮೀಟುವಂತೆ ನಾನು ಸಾರಥಿ ಅತಿ ಜಾಗ್ರತೆ. ಇನ್ನೆಷ್ಟು ಗೋಮತಿ
ಮಸ್ತ್ ಮೇಲ ಕೇಳೆ ಎನ್ನ ಪ್ರಾಣ ಕಾಂತೆ ಕಾಂತ ಆಹೇ ರಮಣಿ ನೀನು ಹೋಗುವ ಪಯಣವಿಲ್ಲಿಗೆ ಆಹೇ ನಲ್ಲೆ ನಲ್ಲ ಆಹೇ ಸುಂದರಿ ಆಹೇ ಗುಣವಂತೆ ಪ್ರಿಯಾ ಪ್ರಿಯಳೇ ಸುಂದರ ಸುಂದರಿ ವಲ್ಲಭ ಆಹೇ ಸುಂದರಿ ಸುಂದರ ಪರಮ ವಿಕ್ರಮರಿಗೆ ರಣರಂಗದ ಚಿಂತೆ ಬುದ್ಧಿವಂತರಿಗೆ ಪುರಾಣದ ಚಿಂತೆ ನಿನಗೆ ಯಾವ ಚಿಂತೆ ನಿನ್ನಂತ ಸತಿಮಣಿಗಳಿಗೆ ಪತಿ ಎಲ್ಲಿ ಹೋಗುವಂತ ಚಿಂತೆ ಕಾಂತ ಏ ಸುಂದರಿ ನನಗೆ ಪತಿ ಚಿಂತೆ ಇರುವುದು ನಿಜ ಆದರೆ ನಿನಗೆ ಯಾವ ಚಿಂತೆ ಇರುವುದು ಅಂತ ಚಿಂತೆಯನ್ನು ಬಿಟ್ಟು ಸುಮ್ಮನೆ ಹೋಗೇ ರಮಣಿ ಕಾಂತ ಆಹೇ ಆ ಸುಂದರಿ ಚಿಂತೆ ಇರುವುದಕ್ಕಾಗಿ ನಾನು ನಿನ್ನಲ್ಲಿಗೆ ಬಂದಿರುವೆನು ಏಕಾಂತದ ಮಂದಿರದಲ್ಲೇ ಸಮಯವನ್ನು ಕಳೆಯೋಣ ಸುಂದರಿ ಕಾಂತ ನೀನು ಏಕಾಂತ ಮಂದಿರಕ್ಕೆ ಬರುವಲ್ಲೇವಲ್ಲ ನಾ ಹೋಗುವ ಪಯಣ ನಿಮಗೆ ಏತಕ್ಕೆ ಬೇಕು ಸುಂದರಿ ಸುಂದರ ಸುಂದರಿ ನನ್ನ ಬಾಳಿನ ರಾಜ ನನ್ನ ಪ್ರೇಮದ ರೋಜ ನಾನೇ ಬಿಡಲಾರೆ ನಿನ್ನ ಮನ ನನ್ನ ಬಾಳಿನ ರಾಜ ಆಹೇ ಕಾಂತೆ ರಕ್ತ ಖಚಿತವಾದ ರಥವನ್ನು ಹೇರಿ ಅದಕ್ಕೆ ಮುತ್ತಿನ ಕಳಸವನ್ನಿಟ್ಟು ಚಿತ್ರತರನಾದ ಅಶ್ವಗಳನ್ನು ಹೊಂದಿಸಿ ನೀನು ಹೋಗುವ ಕಾರ್ಯಾತುರವೇ ನಿನ್ನ ಸತಿಳಾದ ಎನ್ನ ಮುಂದೆ ತಿಳಿಸು ಕಾಂತ ಮಹಾಬಲವತ್ತ ಆಯ್ಕೆ ಚಟ ಖರೀದಿ ಮಾಡಿದಿ ಮನೆ ಹೇಳದ ಪದ್ಮಕಾಂತಿ ಕಡ್ಡು ಮೂರ್ಖಳಾದ ನಿನಗೆ ಈ ರಾಜ್ಯ ಕಾರ್ಯ ಸುದ್ದಿ ಏತಕ್ಕೆ ಬೇಕು ಎಲೆ ಸುಂದರ ಎಲ್ಲರೋಳ ಬಲ್ಯದಲಾದ ನಮ್ಮನ ಮಾನಂ ಸೂರ್ಯ ಮಾಡಿದ ನಿನಗೆ ಧರ್ಮ ರಮಣಿ ಕಾಲು ಇರುಬೇಡಿ ಸುಂದರಿ ಸಹಜವಾಗಿ ಕೇಳೋದಲ್ಲ ಸುಂದರಿ ಯಾತಕ್ಕೆ ಕೇಳುವುದಿಲ್ಲ ಯಾತಕ್ಕೆ ತಿಳಿಸಬೇಕು ಸುಂದರಿ ನಾನು ನಿನ್ನ ಸತಿಯಲ್ಲವೇ ನಾನು ನಿನ್ನ ಪತಿ ಅಲ್ಲವೇ ಸುಂದರಿ ಮತ್ತೆ ಪತಿಯಾಗಿದ್ದಕ್ಕೆ ನಾನು ನಿನ್ನ ಸಮಯ ಬಂದಾಗ ಏಕಾಂತದ ಮಂದಿರಲ್ಲಿ ವಿಸ್ತಾರವಾಗಿ ತಿಳಿಸೋಣ ಸುಂದರಿ ಅಂತೆ ಮಂದಿರಕ್ಕೆ ಬರಲಿಲ್ಲ ಇನ್ನು ಎಲ್ಲಿಂದ ತಿಳಿಸುವೆ ನೀನು ಸಾಧ್ಯ ಮಾಡಿದರೆ ಈ ಕ್ಷಣದಲ್ಲಿ ಬರ್ತೇವೆ. ಅಲ್ಲಿ ತೋರಿಸುವನು ಸುಂದರಿ ಇಲ್ಲೇ. ಅಲ್ಲಿ ತೋರಿಸುವನು ಸುಂದರಿ ಪ್ರಿಯ ಪ್ರಿಯಳೇ ಸತಿಯಳ ಮಾತಿಗೆ ಬೆಲೆ ಇಲ್ಲ ಪ್ರಿಯಳೇ ಎಷ್ಟು ಹೇಳಿದರೆ ಫಲವಿಲ್ಲ ಅದು ಏತಕ್ಕೆ ತರವಲ್ಲ ಆ ದ್ರೌಪದಿ ನೆಳೆ ತರುವುದು ನ್ಯಾಯವಲ್ಲ ಅದು ಏತಕ್ಕೆ ತರವಲ್ಲ? ಸತಿಯಳ ಮಾತಿಗೆ ಸರಿಯಲ್ಲ
ಬೇಡಿಕೊಂಡರು ಆ ಬಂಡ ದ್ರೌಪದಿಯನ್ನು ಬಿಡುವುದರ ಸುಂದರಿ ಸುಂದರಿ ಅಲ್ಲೇ. ಸತಿಯಳ ಮಾತಿಗೆ ಕರವಲ್ಲ ಸರಿಯಲ್ಲ. ಅಹೇ ಕಾಂತ, ಹೇ ಕಾಂತೆ, ನಿನಗೆ ಕರ ಮುಗಿದು ಸಿರಬಾಗಿ ಬೇಡಿಕೊ. ಪಾಂಡವರ ಸತಿಯನ್ನೇ ತರಬೇಡ ಕಾಂತ, ಬಿಡು ನಿನ್ನ ಪನ್ನು. ಇಲ್ಲಿ ಜವರು ಕುಳಿಗಳು ಗುದ್ದಾಡ್ದಂಗೆ ಗುದ್ದಾಡ್ತಾರೆ ನೀವು ಇಬ್ಬರು. ಅಲ್ಲಿ ಕೊಟ್ಟ ರೋದ್ರಾದಿ ಕಾಲ ರುದ್ರನು ಉದ್ರೇಕವಾಗಿ ಬಂದರೆ ಅವಳನ್ನು ಬಿಡುವುದಿಲ್ಲ. ಅವಳ ಗಂಡರಾದ ಭೀಮಾರ್ಜುನರು ಬಂದರೆ ಮುಷ್ಟಿ ಎತ್ತ ದೋಳ ಸೀರೆ ಕಾಂತ, ಸುಂದರ ಭೀಮ ಅರ್ಜುನರು ಸಾಮಾನ್ಯದವರಲ್ಲ. ಏನಾಗುವುದಿಲ್ಲ ಬಂಡ ಭೀಮನಿಂದ ಆಗುವ ಕಾರ್ಯವೇನು ಕಾಂತ, ಕಾಂತೆ. ನಿನ್ನ ಕೈಲಿಂದ ಆಗುವುದಿಲ್ಲ ನನ್ನ ಕೈಲಾಗದಿದ್ದರೆ ನನ್ನನ್ನು ಏಕೆ ಪತಿಯಿಂದ ಸ್ವೀಕರಿಸಿದೆ ಕಾಂತ. ಸುಂದರಿ, ನನಗೆ ಬುದ್ಧಿ ಇದ್ದಿಲ್ಲ, ಅದಕ್ಕೆ ಪತಿಯನ್ನು ಸ್ವೀಕರಿಸಿದೆ. ಆ ಕೂಣವ ಸುದ್ದಿಯನ್ನ ಮುಂದೆ ತತ್ತಿ ಹೇಳ್ರಮಣಿ ಪ್ರಿಯ ಕಾಂತ, ಮತಿವಂತ ಪಾಂಡವರೋಡು ಏಕೆ ನಿಮ್ಮ ಪಂಥ ಸರಿಯಲ್ಲವನಿಗೆ ಕೊಡು ಪಂಥ. ಪ್ರಿಯ ಕಾಂತ, ಮತಿವಂತ ಪಾಂಡವರೋಡು ಏಕೆ ನಿಮ್ಮ ಪಂಥ ಕರವಲ್ಲವನಿಗೆ ಕೊಡು ಪಂಥ. ಭೀಮಾರ್ಜುನರು ಭೀಮನು ಎಂಥವನು ಗೊತ್ತೇ? ನಾನು ಅವನೇನು ಮಾಡೋದು ಸುಂದರಿ, ಅವನು ಎಂತವನು ಸುಂದರಿ. ಬಂಡಿ ಬಂಡಿ ಹಣ್ಣುವ ಭೀಮಾರ್ಜುನರು ಅಸಮ ಬಲಶಾಲರು. ಬಂಡಿ ಬಂಡಿ ಹಣ್ಣುವ ತಿನ್ನುವ ಭೀಮನು ಎಣ್ಣೆಯ ಮಾತನು ಲಾಲಿಸು ನೀನು. ಮಾತನು ಆಲಿಸು ನೀನು. ಹೇಳುವೆ ನಿನಗೆ ಪತಿ ನಾನು, ಹೇಳುವೆ ನಿನಗೆ ಪತಿ ನಾನು. ಪ್ರಿಯ ಕಾಂತ, ಪಂಥ ಪಾಂಡವರ ಕೇಳು ಪಂಥ ಮರವಲ್ಲವನು ಕೊಡು ಪಂಥ. ಈಟಾಗ್ಬಿಟ್ಟಾವ ಗಾಡಿಗಳು ಫುಲ್. ಶ್ರೀಕೃಷ್ಣ ಪರಮಾತ್ಮನಿರುವನು. ಇಲ್ಲೇ ಆದ ಸುಂದರಿ, ಕಾಂತ, ನಮ್ಮ ಅಣ್ಣನಿಗೆ ನನಗೆ ನಮ್ಮ ಅಣ್ಣನ ಬೆಂಬಲವಾಗಿರುವನು. ನಿಮ್ಮ ಅಣ್ಣನ ಕೈಲಿ ನಿನ್ನ ಕೈಲಿ ಏನು ಆಗುವುದಿಲ್ಲ ಪ್ರಿಯ. ಏ ಸುಂದರಿ, ನಾವೇ ಆ ಕಾಂತ, ಕಾಂತೆ ಆ ಪರಮಾತ್ಮನಲ್ಲಿ ನೀನೆಲ್ಲಿ? ಅಂತ ಅಂತ ಫಲವಂತರಾದರೆ ಅವರು ನನ್ನ ಮುಂದೆ ಬರುವಂತೆ ಆಗು ಹೇಳು ಸುಂದರಿ. ಸುಂದರ, ಸುಂದರಿ, ಬಂಡಿ ಬಂಡಿ ಹಣ್ಣುವ ತಿನ್ನುವ ಭೀಮನಿಂದ ನಿನ್ನನ್ನು ಕುಟ್ಟಿ ಕುಟ್ಟಿ ಕೊಲ್ಲುವನು. ಆದ ಕಾರಣ ಆ ದ್ರೌಪದಿಯನ್ನು ಎಳೆತರುವುದಕ್ಕೆ ಹೋಗಬೇಡ ಕಾಂತ, ತಿಳಿದು ನೋಡು ಮತಿವಂತ. ಆಯ್ಕೆ ಮಠದ ಶಿರೋಮಣಿಗಳಾದ ಪದ್ಮಕಾಂತಿ, ಕಡಲ ಜಯನಾದ ಜಡ ಜಾತ್ಸನ ಎನ್ನ ಕೋಪಕ್ಕೆ ತಡೆಯಲೇ. ಮೂಢಮತಿ
ಬಲ ನಿಷ್ಠೆಯಿಂದ ಮಾತನಾಡಿದ ಆಚರಣೆ ಕಾಂತೆ ನನ್ನ ಹೃದಯ ಒಡೆಯಂತೆ. ಪತಿಯೇ ನಿನ್ನ ಪಕ್ಷದ ರಾಣಿ ನಾನು ಸಹ ಧರ್ಮಿಣಿ ಸುಖ ದುಃಖದ ಸಮವಾಹಿನಿ. ವಲ್ಲಭೆ ಪತಿಯೇ ನಿನ್ನ ಪಟ್ಟದ ರಾಣಿ ನಾನು ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದ ಸಮವಾಹಿನಿ. ಪತಿಯೇ ಎನ್ನಯ ಬಾಳಿಗೆ ಅಧಿಪತಿ ನೀನು, ಎನ್ನಯ ಬಾಳಿಗೆ ಸಾಕ್ಷಾತ್ ಶಿವನು. ಎನ್ನಯ ಬಾಳಿಗೆ ಅಧಿಪತಿ ನೀನು, ಎನ್ನಯ ಪಾಲಿಗೆ ಸಾಕ್ಷಾತ್ ಶಿವನು. ನಿನ್ನಯ ಕ್ಷೇಮವೇ ನಾ ಬಯಸುವೆನು, ನಿನ್ನಯ ಕ್ಷೇಮವೇ ನಾ ಬಯಸುವೆನು. ಎನ್ನಯ ವಾಕ್ಯ ಆಲಿಸು ನೀನು, ಎನ್ನಯ ವಾಕ್ಯ ಆಲಿಸು ನೀನು. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು ಸಹಧರ್ಮಿಣಿ ಸುಖ ದುಃಖದ ಸಮವಾಹಿನಿ. ಅಹೇ ಕಾಂತ, ಯಾಕೆ ಕಾಂತೆ? ನಾನು ಎಷ್ಟು ಪರಿಯಿಂದ ಹೇಳಿದರೂ ಆ ದ್ರೌಪದಿಯನ್ನು ಎಳೆತರುವುದಕ್ಕೆ ಹೋಗುವುದಿಲ್ಲ. ಭೀಮನು ಕಂಡರೆ ನಿನ್ನೊಂದು ಸರ್ವತ ಸುಬ್ಬಿನ ಬಿಡುವುದಿಲ್ಲ. ತಿಳಿದು ನೋಡು ಕಾಂತ, ಆ ಮಹಾಬಲವ ಯಾಕೆ ವಲ್ಲಭೆ? ಈ ಸಭಾ ಮಂಡಲದಲ್ಲಿ ಸುಳ್ಳಾಲೋಚಿಸಿ ಪಾಂಚಾಲ್ಯ ಮಾನಂ ಸೂರ್ಯ ಮಾಡಿದರಿ ಎಂದು ಕರಪಲ್ಲಂಬುದು ಸೆರಗಟ್ಟಿ ಬಲ್ಯದನಾದ ನಮ್ಮಣ್ಣನ ಮಾನಂ ಸೂರ್ಯ ಮಾಡಿದ ನಿನಗಾತ ಧರ್ಮ ರಮಣಿ ಕಾಳುವುದು ಬೇಡಿ ಅಂತೆ ಐತೆ ಮಾತೈತೆ ಸುಂದರೇ. ಎನ್ನ ಮಾತು ಕೇಳುವುದಿಲ್ಲವೇ? ಸಹಜವಾಗಿ ಕೇಳೋದಲ್ಲ ಸುಂದರೇ, ಯಾರ ಮಾತು ಕೇಳುವೆ? ನಮ್ಮ ಅಣ್ಣನ ಮಾತನ್ನು ಕೇಳುವೆನು. ಜಗದೇ ಕಬೀರ ರಂಗಾಶೂರ ನಾ ಬಂದಿರುವೆ ನಿನ್ನ ಹತ್ತಿರ. ನೀರು ಕುಡ್ದೀಯಾ? ಅದಕ್ಕೆ ಸುಂದರೇ, ನಾ ಬಂದಿರುವೆ ನಿನ್ನ ಹತ್ತಿರ. ಕಂಡೊಡನೆ ಪ್ರೇಮಾತುರ ಜಗದೇ ಕಬೀರ ಬಂದಿರುವೆ ನಿನ್ನ ಹತ್ತಿರ. ಕಂಡೊಡನೆ ಪ್ರೇಮಾತುರ ಬಂದಿರುವೆ ನಿನ್ನ ಹತ್ತಿರ. ಕಂಡೊಡನೆ ಪ್ರೇಮಾತುರ ಕಬೀರ
ಕಾಂತ ಅಂತೆ ನಮ್ಮ 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 ಆಹಾ ನಾಹ ಆಹಾ ನಮ್ಮ ಒಂದಾದ ಈ ಸಂಗಮ ಒಂದಾದ ಈ ಸಂಗಮ. ಸಂಗಮ ಜಗದೇ ಕವೀರ ಅಸುರ ನಾ ಬಂದಿರುವೆ ನಿರಾಶೆ ಕಂಡನಕ್ಕೆ ಬಾಗೋಡಿ ಪೂಜಾರಿ ಅಯ್ಯಪ್ಪ ಇವರು ಪದ್ಮಗಾಂಧಿ ಪಾತ್ರಕ್ಕೆ 100 ರೂಪಾಯಿ ಪ್ರೇಮ ಪೂರ್ವಕ ಕೊಟ್ಟಿರುತ್ತಾರೆ. ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗಳಿಗೆ ಆ ಶಾಂಭವಿಯವರಿಗೆ ಐಶ್ವರ್ಯ ಅಂತಸ್ತು ಕೊಡಲೆಂದು ದೇವರಲ್ಲಿ ಕಳಕಂದೆ ಬೇಡಿಕೊಳ್ತೇನೆ. ಆಧಾರ್ ಕಾರ್ಡ್ ಫ್ರೀ ಅದ ಬಿಡೋಕೆ ಇಲ್ಲಿ ಇಡಕ್ಕೆ ಇದ್ರಾಗ ಖಾಲಿ ಐತಿ, ಇಲ್ಲಿಡಕ ಖಾಲಿ ಐತಿಗ ತಾತಕ್ಕೆ ಜಗ್ಗಿ ಬಂದಾವು. ಅಂದ್ರೆ ಜಗ್ಮನ್ ಬದುಕಿಸ್ತೀರಿ ಅಪ್ಪ, ನಮ್ದು ಹೊಟ್ಟೆ ಖಾಲಿ ಐತೆ. ನಿಮ್ಮಿಂದ ನಾವು ನೀನೇ ನೋಡಿ ಸುಂದರಿ ನೋಡದೆ ಸುಂದರಿ ಸುಂದರ ಆಯ್ತೆ ಕಾಂತೆ ಏನು ಹೇಳ್ದೆ ಓ ಆ ತಿಂಡಿ ಭೀಮನ ಭಯಕ್ಕೆ ಅಂಜ ಪುಂಡ ದ್ರೌಪದಿಯಂ ಬಾನ ಮಾನವನ್ ಬಂಡು ಮಾಡಿದೆ ಎಂದಿಗೆ ಬಿಡುವುದಿಲ್ಲ. ಇಲ್ಲಿ ನಲ್ಲೇ ಅಲ್ಲ ಆ ತಿಂಡಿ ಬಾಕನ ಭಯವು ನನಗೆ ಕಿಂಚಿತ್ತಾದರೂ ಇಲ್ಲ. ಆ ತಿಂಡಿ ಬಾಕನ ಭಯವು ನನಗೆ ಕಿಂಚಿತ್ತಾದರೂ ಇಲ್ಲ. ಆ ತಿಂಡಿ ಬಾಕನ ಭಯವು ನನಗೆ ಸುದ್ದಿಯಲ್ಲಿ ಹೇಳಬೇಡ ಸುಂದರೇ. ಆ ಆ ಬಂಡ ಭೀಮನಿಂದ ಆಗುವ ಕಾರ್ಯವನ್ನು ಕಾಮಿನಿ ಕಲಾಂಸಗಾಮಿನಿ. ಲೋಕದ ಮಹಾವೀರ ಸಿಂಧು ಸಿಂಧೂರು ಮಲ್ಲಿಗೆ ತಂದೆ ಹೂಮಾಲೆ ಮಾಲಿಗೆ ಅದಕ್ಕೆ ಜೇನಾದ ತಾಳದೆ ಮನೆ ಪ್ರೇಮನ ಮಿಲ್ಗಿಯಲ್ಲಿ ಮಧುರ ಒಲವು ಸ್ತುತಿ ಮಲ್ಲಿಗೆ ತಂದೆ ಹೂಮಾಲೆ ಮಾಲಿಗೆ ಹುಸಿನ ಟ್ರಾಕ್ಟರ್ ಸಿಗೆ ಬಿದ್ದಾಗ ಗುಂಜುತ್ತವಲ್ಲ ಹಂಗೆ ಗುಂಜುತ್ತಾಕತ್ತ. ಸ್ವಾಮಿ ನಮ್ಮ ಮಾತುಗ ಐಲ್ ಹೋಗಿದೆ. ಸರತೆ ಮುತ್ತ ರತ್ನ ಖಚಿತವಾದ ಮಣಿ ರಥಕ್ಕೆ ಅತ್ಯುತ್ತಮವಾದ ತುರಂಗಗಳನ್ನು ಬಂಧಿಸೋ. ಬಳಿದ ಆ ಬಂಡ ಪಾಂಡವರ ಸತಿ ಮನೆಯಲಾದ ದ್ರೌಪದಿ ಇರುವ ಅಂತಃಪುರಕ್ಕೆ ಸೂಟಿಯಿಂದ ರಥವನ್ನು ನೀಟುವಂತನಾದ ಸರತಿ
ಓ ಗೋನೂರಪ್ಪ ಸಾಕೃತೆ ಇನ್ನಷ್ಟು ಮುಂದೆ ಅಳಿಮತಿ. ಕರಿಬಸವರಾಜೇಂದ್ರ ದೇವ ಕರಿಬಸವ ಸ್ವಾಮಿ ದೇವ ಕರಿಬಸವ ಪ್ರಭು ದೇವ ಕರಿಬಸವ ಪ್ರಣವ ಸ್ವರೂಪ ಮಹಿಮಾತೀತ ಪ್ರಣವ ಸ್ವರೂಪ ಮಹಿಮಾತೀತ ಭಕ್ತ ಕೋಟಿ ಜನ ಹೃದಯದ ದೀಪ ಭಕ್ತ ಕೋಟಿ ಜನ ಹೃದಯದ ದೀಪ ಜೀವ ಕರಿಬಸವ ಸ್ವಾಮಿ ದೇವ ಕರಿಬಸವ ಬೆಳಗಿದಿ ಧರೆಗೆ ಜ್ಞಾನ ದೀವಿಗೆ ಬೆಳಗಿದಿ ಧರೆಗೆ ಜ್ಞಾನ ದೀವಿಗೆ ಭಾಸ್ಕರನಂತಿಹ ತೇಜೋಮೂರ್ತಿ ಭಾಸ್ಕರನಂತಿಹ
ದ್ರೌಪದಿ ಅಂತಃಪುರವು ಇದೆ ನೋಡು. ಹೌದು ದೇವ. ಅಲ್ಲ ಸರತೆ ಗೋಮತಿ ತಗಿಸುವ ರತ್ನ ದೀಪ್ತ ಏಮ ಪ್ರಕಾಶಗಳು ಎಷ್ಟು ಪ್ರಕಾಶಿತರದಲ್ಲೋ ಸರತೆ. ಹೌದು ದೇವ. ಅಲ್ಲ ಸರತೆ ಗೋಮತಿ ತಗಿಸುವ ರತ್ನ ದೀಪ್ತ ಏಮ ಪ್ರಕಾಶಗಳು ಎಷ್ಟು ನಿರ್ಮಿತವಾಗಿ ಪ್ರಕಾಶಿತಿರುವುದಲ್ಲ. ಹೌದು ದೇವ. ಸರತೆ ಗೋಮತಿ ವಿಭ್ರಾಜಿತ ಪ್ರತಿರ್ಗ ವೈರ್ಯವರ್ಗ ಸಮರ್ಗ ನಿರ್ಗಮಿತ ಗಗನ ಮಾರ್ಗಗಳು ಹಾ ಸಾರತೆ ಗೋಮತಿ ದ್ರೌಪದಿಯು ಹಾ ನಮ್ಮ ಅಣ್ಣನ ರಾಜಸಿ ಯೋಗದಲ್ಲಿ ಕಾಲು ಜಾರಿ ಬಿದ್ದದ್ದಕ್ಕೆ ಸರಿಗೆಟ್ಟಿಯರೆಲ್ಲರೂ ಕೈ ಚಪ್ಪಾಳಿಟ್ಟು ಕಳಿಸ್ತೇ. ಅಲ್ಲ ಸರತೆ ಗೋಮತಿ ನಮಗಿರುವುದ ಅಪಮಾನದ ಚಿಂತೆ ಜೋಜಿನಲ್ಲಿ ಪಾಂಡವರ ಸಕಲ ಐಶ್ವರ್ಯವನ್ನು ಮತ್ತು ದ್ರೌಪದಿಯನ್ನು ನಮ್ಮ ಅಗ್ರಜನ ಗೆದ್ರುವಂತೆ. ಹಾ ಅಲ್ಲ ಸರತೆ ಗೋಮತಿ ಪಾಂಡವರಿಗೆ ಅಪಮಾನ ಮಾಡುವುದ ಚಲದಂಕನಾದ ಕೌರವನ ಚಿಂತೆ. ಹಾ ಇನ್ನು ದುರ್ಯೋಧನ ಅಪ್ಪಣೆ ಪ್ರಕಾರ ನಾನು ದ್ರೌಪದಿಯನ್ನು ಎಳೆದುಕೊಂಡು ಹೋಗಬೇಕಲ್ಲ. ಹಾ ಇನ್ನು ಪಾಂಡವರಿಗೆ ದಿಕ್ಕಿಲ್ಲ, ತಡ ಮಾಡದೆ ದ್ರೌಪದಿಯನ್ನು ಎಳೆದುಕೊಂಡು ಹೋಗೋ ನಡಿ ಸಾರ್ತೆ. ಅತಿ ಜಾಗ್ರತೆ. ನಿನ್ನ ಎಷ್ಟದಂತಾಗಲಿ ಗೋಮತಿ. ಕಡೆ ಏನು ಮಾಡುತ್ತಿರುವೆ? ಹೊರಗೆ ಬಾರೆ ಅಮ್ಮಯ್ಯ. ಅದು ಏನು ಮಾತೆ? ಸಖಿಮಣಿ ಅಮ್ಮ ಜನನಿ, ನಮ್ಮ ದ್ವಾರದಲ್ಲಿ ಯಾರೋ ಬಂದಂತೆ ಕಾಣುವುದು, ವಿಚಾರ ಮಾಡಿ ನೋಡು. ಹಾ ನಿನ್ನ ಇಷ್ಟದಂತಾಗಲಿ ಮಾತೆ. ಅಮ್ಮ ಮಾತೆ, ನಾನು ಏನೊಂದು ವಿಚಾರ ಮಾಡಲಿ ಮಾತೆ? ನೀನು ದಾರು ಇಲ್ಲಿಗೆ ಬಂದ ಕಾರಣವೇನೆಂದು ವಿಚಾರ ಮಾಡು ಸಖಿ. ಓಹೋ ಆಗಲಿ ಮಾತೆ, ನಿನ್ನ ಇಷ್ಟದಂತಾಗಲಿ. ಅಹೋ ರಾಜ, ಆಯ್ಕೆ ಸಖಿ. ತಾವುದಾರು ಹೇ ಸಖಿ ನೀವು ದಾರು. ಇಲ್ಲಿಗೆ ಬಂದ ಕಾರಣವೇನು? ಆಯ್ಕೆ ಸಖಿ ನಾವು ದಾರಂದರೆ ತಾವುದಾರು ದೇವ. ದುರ್ಯೋಧನನ ತಮ್ಮನಾದ ಭೂಪ ದುಶ್ಯಾಸನವೆಂದು ತಿಳಿದ್ರು ಸಖಿ. ಅಮ್ಮ ಮಾತೆ, ಸಖಿಮಣಿ ಆತ ಯಾರೆಂದು ತಿಳಿದುಕೊಂಡಿರುವಿ? ಯಾರು ಸಖಿ? ದುಶ್ಯಾಸನನು ಬಂದಿರೋನು ಮಾತೆ. ಓಹೋ, ನನ್ನ ಮೈದುನನು ಬಂದಿರುವನೇ? ಹೌದು ಮಾತೆ. ಏತಕ್ಕಾಗಿ ಬಂದಿರುವನೆಂದು ವಿಚಾರ ಮಾಡು ಸಖಿ. ಅದು ನನಗೆ ತಿಳಿದಿಲ್ಲ ಮಾತೆ, ತಿಳಿದುಕೊಂಡು ಬರುವೆನು. ಅಹೋ ರಾಜ, ಆಯ್ಕೆ ನಾಗವೇ